ಪ್ರತಿ ಟ್ಯೂಸ್ಡೇ ನಾನು ಏನು ಮಾಡ್ತೀನಿ ಅನ್ನೋದೊಂದು ಚಿಕ್ಕ ಬ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಗೆಟ್ ರೆಡಿ. ನೀವು ನೋಡ್ಬೋದಲ್ವಾ, ಇನ್ಸ್ಟೆಂಟ್ಲಿ ಫೇಸ್ ಜಸ್ಟ್ ಲೈಟ್ಸ್ ಅಪ್ ವೆನ್ ಯು ವೇರ್ ಅ ಬಿಲ್ಡಿಂಗ್. ದ್ಯಾಟ್ಸ್ ದ ಬ್ಯೂಟಿ ಆಫ್ ಅವರ್ ಕಲ್ಚರ್. ಸೊ ಇಂಡಿಯನ್ ಕಲ್ಚರ್ನ ಆದಷ್ಟು ಕಾಪಾಡೋದು ನಮ್ಮ ಕರ್ತವ್ಯ. ಸೊ ಇವಾಗ ಅಡುಗೆ ಮನೆಗೆ ಹೋಗಿ ಕುಕ್ ಮಾಡೋಣ. ಅದು ಏನಕ್ಕೆ ಯಾರಿಗೆ ಅಂತ ಹೇಳ್ತೀನಿ. ಇವಾಗ ನೋಡ್ದಂಗೆ ನೀವು ನನ್ನ ದೇವ್ರ ಹತ್ರ ನೈವೇದ್ಯ ಇಟ್ಟಿದ್ದೀನಿ. ಬಿಕಾಸ್ ಐ ವಾಸ್ ಬಾರ್ನ್ ಇನ್ ಅ ಕ್ರಿಶ್ಚಿಯನ್ ಫ್ಯಾಮಿಲಿ ಆ್ಯಂಡ್ ನಾನು ಇವಾಗಲೇ ಇದೆಲ್ಲ ಮಾಡೋ ಅವಕಾಶ ಮತ್ತು ತಿಳ್ಕೊಳ್ಳೋ ಪ್ರಯತ್ನ ನಾನು ಮಾಡಿ ಎಲ್ಲ ಮಾಡ್ತಾ ಇರೋದು. ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ. ನಾನಿವತ್ತು ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಸೊ ಆ ಟೆಂಪಲ್ಗೆ ಹೋದ್ಮೇಲೆ ಆ ಟೆಂಪಲ್ ವ್ಯೂಸ್ ಎಲ್ಲ ತೋರಿಸಿ ಅದು ಯಾಕೆ ಸ್ಪೆಷಲ್ ಇವತ್ತು ನನಗೆ ಅಂತ ನಾನು ನಿಮಗೆ ಅಲ್ಲೇ ಹೇಳ್ತೀನಿ. ಸೊ ಬನ್ನಿ ಅಲ್ಲಿಗೆ ಹೋಗೋಣ. ನನ್ನ ನಂಬರ್ ಕಳಿಸ್ತೀರಾ? ಕಳಿಸಿ. ಡಬಲ್ 8671. ಸೊ ಇದೇ ಆ ಸ್ಪಿರಿಚುವಲ್ ದೇವಸ್ಥಾನ. ಇಲ್ಲಿ ಏನು ಮಾಡ್ತಿದೆ ಅಂದರೆ, ನಾನು 6 ವಾರ ಸಂಕಲ್ಪ ತಗೊಂಡಿದ್ದೆ. ಸುಬ್ರಹ್ಮಣ್ಯ ಸ್ವಾಮಿಗೆ ನೀವು ಫಾಸ್ಟಿಂಗ್ ಇದ್ಬಿಟ್ಟು 6 ವಾರ ಸ್ವಾಮಿಗೆ ನೀವು ದೀಪ ಹಚ್ಚಬೇಕು. 6 ವಾರ ಅಂದರೆ 6 ಮಂಗಳವಾರ ಮಾಡಬೇಕು. ಸೊ ನಿಮ್ಮ ಸಂಕಲ್ಪ ಏನಿದೆಯೋ ಅದನ್ನು ತೊಗೊಂಡ್ಬಿಟ್ಟು ನೀವು 6 ವಾರ ದೇವರಿಗೆ ದೀಪ ಇಟ್ಟರೆ ನಿಮ್ಮಲ್ಲಿ ಏನು ಅಂದ್ಕೊಂಡಿದ್ದೀರೋ ಅದು 6 ವಾರ ಮುಂಚೆನೇ ನಡೆಯುತ್ತೆ. ಅಷ್ಟು ಶ್ರದ್ಧೆ ಭಕ್ತಿಯಿಂದ ದೇವ್ರಿಗೆ ಮಾಡಬೇಕಾಗುತ್ತೆ. ಇದು ತುಂಬ ಪವರ್ಫುಲ್ಲು. ಎಲ್ಲರೂ ಟ್ರೈ ಮಾಡಿ. ಐ ಫೀಲ್ ಸೋ ಹ್ಯಾಪಿ, ಡಿವೈನ್, ಬ್ಲೆಸ್ಡ್. ಇಂಥ ಒಳ್ಳೆ ಜಾಗಕ್ಕೆ ನಾನು ಬರೋದು, ನಾನು ಇದೆಲ್ಲ ಕಲಿತು ಮಾಡೋದು ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಐ ಫೀಲ್ ಸೋ ಹ್ಯಾಪಿ ದಟ್ ಐ ಕುಡ್ ಕಂಪ್ಲೀಟ್. வெற்றிவேல் முருகனுக்கு அரோகரா, ஞானவேல் முருகனுக்கு அரோகரா. ನನಗೇನು ಖುಷಿ ಅಂದರೆ, ನಾನು ಸಂಕಲ್ಪ ಮಾಡಿದ್ದನ್ನು ಮುಗಿಸ್ದೆ. 6 ವಾರ ಮುಗಿಸೋಕ್ಕೆ ನನ್ನ ಕೈಲಿ
ಇವತ್ತು ಲೈಕ್ 6th ಡೇ ಆಗಿದ್ದರಿಂದ ನನಗೆ ತುಂಬ ಲೈಕ್ ಮಾಡಲೇಬೇಕು ಅಂತ ಒಂದು ಜೋಶ್ ಇತ್ತು. ಯೂಶ್ವಲಿ ನಾನು 6:30 ಫಾಸ್ಟ್ನ ಬ್ರೇಕ್ ಮಾಡ್ತೀನಿ, ಬಟ್ ಇವತ್ತು ಫಾಸ್ಟನ್ನ ಬ್ರೇಕ್ ಮಾಡೋದಕ್ಕೂ ನನ್ನ ಕೈಲಿ ಆಗಲಿಲ್ಲ. ಬಿಕಾಸ್ ಐ ವಾಸ್ ಬಿಸಿ ಕುಕ್ಕಿಂಗ್. ನಾನು ಸ್ವೀಟ್ ಮಾಡ್ತಾಯಿದ್ದೆ ಗಾಡಿಗೆ. ಸೊ ಅದೆಲ್ಲ ಮಾಡಿ ಹೋಗಿ ಬಂದು ಇವಾಗ ಈ ಟೈಮ್ ಆಗಿರೋದು. ಇವಾಗ ಟೈಮ್ ಎಷ್ಟು ಅಂದರೆ ನೋಡಿ 9:53. ಸೊ 10 ಗಂಟೆ ಆಯಿತು. ಇವಾಗ ಊಟ ಮಾಡ್ತೀನಿ. ಬಟ್ ಈ ಮಿಡಿಲಲ್ಲಿ ನಾನು ಕುಕ್ ಮಾಡಿದ ನೈವೇದ್ಯ ದೇವ್ರಿಗೆ ಇಟ್ಮೇಲೆ ನಾನು ರುಚಿ ನೋಡಿದ್ದೀನಿ. ಅದು ಬಿಟ್ಟರೆ ಏನೂ ತಿಂದಿಲ್ಲ. ಬೆಳಗ್ಗೆ ಹಣ್ಣು ತಿಂದಿದ್ದೆ, ಬಾಳೆಹಣ್ಣು ತಿಂದಿದ್ದೆ, ಸ್ವಲ್ಪ ಡೇಟ್ಸ್ ತಿಂದಿದ್ದೆ. ಸೊ ನೀವೇನಾನ ಲೈಕ್ ಸಂಕಲ್ಪ ತೊಗೊಂಡ್ರೆ ಅಥವಾ ದೇವ್ರಿಗೋಸ್ಕರ ಅಂತ ನೀವೇನೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ದೇವರೇ ನಿಮ್ಗೆ ಶಕ್ತಿ ಕೊಡ್ತಾರೆ. ಈವನ್ ಫಾಸ್ಟಿಂಗ್ ಮಾಡೋ ಕೆಲವರು ನಾನು ಹೇಳೋದು ಕೇಳಿಸ್ಕೊಂಡಿದ್ದೀನಿ, ಅಯ್ಯೋ ನನ್ನ ಕೈ ಫಾಸ್ಟಿಂಗ್ ಆಗೋಲ್ಲಪ್ಪ, ಒಂದೊತ್ತು ಊಟ ಬಿಟ್ಟು. ಟ್ರಸ್ಟ್ ಮೀ, ನಾನು ಅದೇ ಥರ ಇದ್ದವಳು. ನನ್ನ ಕೈಲಿ ನಾನು ತುಂಬ ತಿಂತೀನಿ. ಲೈಕ್ ಇವನ್ ನಾನು ಜಿಮ್ಗೆ ಹೋಗ್ತಾ ಇವಾಗ ಲೈಕ್ 3 ಟೈಮ್ಸ್ ಅಲ್ಲ 4 ಟೈಮ್ಸ್ 5 ಟೈಮ್ಸ್ ತಿಂದಿರೋದೆಲ್ಲ ಇದೆ. ಬಟ್ ನನ್ನ ಕೈಲಿ ಈ ಥರ ಮಾಡೋ ಶಕ್ತಿ ಆ ಸುಬ್ರಹ್ಮಣ್ಯ ದೇವರೇ ನಂಗೆ ಕೊಟ್ಟಿದ್ದು. ಫೀಲ್ ಸೋ ಹ್ಯಾಪಿ. ಇದಾಗಿತ್ತು ಇವತ್ತಿನ ಬ್ಲಾಗ್. ಎಲ್ಲರೂ ಊಟ ಮಾಡಿ ನಿದ್ದೆ ಮಾಡಿ ಮಲ್ಕೊಳ್ಳಿ.